NIA ತನಿಖೆ ಮಾಡಬೇಕಾಗಿರೋದು ಮೂಲತಃ ಭಯೋತ್ಪಾದಕರನ್ನ ಮತ್ತು ದೇಶದ್ರೋಹಿಗಳ ವಿಚಾರದಲ್ಲಿ ಮಾಡಬೇಕು. ಕೊಲೆ ಆಗಿರೋರು, ಕೊಲೆ ಮಾಡಿರೋರು, ಜೈಲಿಗೆ ಹೋಗಿರೋರು, ಇವರೆಲ್ಲ ಪಾತ್ರಧಾರಿಗಳು. ಇವ್ರದ್ದು ಯಾರ್ದು ತಪ್ಪಿಲ್ಲ. ಸೂತ್ರಧಾರಿಗಳಿದ್ದಾರೆ, ಎಲ್ಲೂ ಕಾಣ್ತಾನೆ ಇಲ್ಲ. ಈ ಸೂತ್ರಧಾರಿಗಳನ್ನ ಹಿಡಿದು 2 ದಿವಸ ಜೈಲಲ್ಲಿ ಹಾಕಿದ್ರೆ ಇಡೀ ಕರ್ನಾಟಕ ಶಾಂತಿ ಆಗಿಬಿಡುತ್ತೆ. ಮೊದಲು ಕರಾವಳಿ ಶಾಂತಿ ಆಗುತ್ತೆ. ಬಿಜೆಪಿಯ ಬೂತ್ ಮಟ್ಟದ ಕಾರ್ಯಕರ್ತ ವಿನಾಯಕ ಬಾಳಿಗನ ಕೊಲೆ ಆಗುತ್ತೆ. ವಿನಾಯಕ ಬಾಳಿಗನ ಕೊಲೆ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ನಮೋ ಬ್ರಿಗೇಡ್ನ ಅಧ್ಯಕ್ಷ ನಮೋ ನರೇಶ್ ಚೆನ್ನೈ. ಆ ರಹೀಂ ಹುಡುಗ ಸಮಾಜ ಸೇವಕಾರಿ, ಪರೋಪಕಾರಿ, ಎಲ್ಲಾ ಧರ್ಮದವ್ರಿಗೂ ಸಹ ಅವನು ಪಿಕಪ್ ವ್ಯಾನ್ ಇಟ್ಕೊಂಡಿದ್ದಾನೆ. ಯಾರಾದರೂ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ರಾತ್ರಿ 2 ಗಂಟೆ 3 ಗಂಟೆಗೂ ಅವ್ರ ಆಸ್ಪತ್ರೆನಲ್ಲಿ ಕರ್ಕೊಂಡು ಹೋಗ್ತಾನೆ. ಯಾರು ಕೊಲೆ ಮಾಡಿದ ನೋಡಿ, ದೀಪಕ್ ಅಂತ ಹೇಳಿ ಸ್ನೇಹಿತ, ರಹೀಮ್ನ ಸ್ನೇಹಿತ. ಅವರ ತಂದೆ ಹಾಸ್ಪಿಟಲ್ ಇದ್ದಾಗ ಇದೇ ಮುಸ್ಲಿಂ ರಹೀಂ ಹುಡುಗ ಹೋಗಿ ರಕ್ತ ಕೊಟ್ಟಿದ್ದಾನೆ. ಇದು ಯಾವ ಮಟ್ಟಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಅಲ್ಲಿ ದಕ್ಷಿಣ ಕನ್ನಡದಲ್ಲೂ ಹೇಳಿದೆ, ಮಣಿಪುರ ಈ ಉತ್ತರ ಪ್ರದೇಶ ಆಗಕ್ಕೆ ನಾವು ದಕ್ಷಿಣ ಕನ್ನಡ ಕರಾವಳಿನ ಬಿಡಲಿಕ್ಕೆ ತಯಾರಿಲ್ಲ. ಅದು ಪ್ರವೀಣ್ ನೆಟ್ಟಾರ್ ಇರ್ಬೋದು, ಪ್ರವೀಣ್ ಪೂಜಾರಿ ಇರ್ಬೋದು, ಎಲ್ಲ ಬಿಜೆಪಿ ಮಂಡಲ ಅಧ್ಯಕ್ಷ ಕೊಲೆ ಆದಾಗ ಅಲ್ಲೂ ಹೋಗಿ ನೋಡಿದ್ದೀವಿ. ಅವ್ರು ಕೊಲೆ ಮಾಡಿದ ಯಾರು? ಹಿಂದೂ ಜಾಗರಣ ವೇದಿಕೆ. ಅದು NIA ತನಿಖೆ ಮಾಡಿ. ಪ್ರತಿಬಂಧ ಆಜ್ಞೆ ಕೂಡ ಇದ್ರೇನೂ ಸಹ ಅಲ್ಲೋಗಿ ಭಾಷಣ ಮಾಡ್ತಾ ಇದ್ದಾರೆ. ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಅಲ್ಲೋಗಿ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ. ಪತ್ರಿಕಾ ಹೇಳಿಕೆ, ಪುತ್ತೂರಲ್ಲಿ ಒಬ್ರು ಪತ್ರಿಕಾ ಹೇಳಿಕೆ ಕೊಡ್ತಾರೆ, ನಾವು ಪ್ರತೀಕಾರ ತೀರಿಸ್ತೀವಿ ಅಂತ ಹೇಳಿ. ಸರ್ವಧರ್ಮ ಸಭೆ ಮಾಡಿ ಅವರಲ್ಲಿ ನಾವು ಕೇಳ್ಕೊಳ್ಬೇಕಾಗತ್ತೆ, ಸ್ವಲ್ಪ ಶಾಂತಿ ನೆಲೆಸಲಿಕ್ಕೆ ನೀವು ಅವರವರ ಅನುಯಾಯಿಗಳಿಗೆ ಅಪೀಲ್ ಮಾಡಿ. ಈಗ NIA ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಇದನ್ನು ಹಾಸ್ಯಾಸ್ಪದವಾಗಿ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಗಂಭೀರವಾದ ಪ್ರಕರಣಗಳಿದ್ರೆ ಅದನ್ನ ತನಿಖೆ ಮಾಡೋದು ಎಲ್ಲರೂ ಸಹ ಸ್ವಾಗತ ಮಾಡ್ತಾರೆ. NIA ತನಿಖೆ ಮಾಡಬೇಕಾಗಿರೋದು ಮೂಲತಃ ಭಯೋತ್ಪಾದಕರನ್ನ ಮತ್ತು ದೇಶದ್ರೋಹಿಗಳ ವಿಚಾರದಲ್ಲಿ ಮಾಡಬೇಕು. ಇವರು ಮಂಗಳೂರಲ್ಲಿ NIA ಮಾಡಿರೋದು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯ ರೌಡಿ ಮೋರ್ಚಾದಲ್ಲಿರ್ತಕ್ಕಂಥ ಸದಸ್ಯರು ಅವ್ರಿಗೆ ಸಂಪೂರ್ಣವಾದ ರಕ್ಷಣೆ ಕೊಡ್ತಕ್ಕಂಥ ವಿಚಾರವನ್ನ ಮಾತಾಡ್ತಾ ಇದ್ದಾರೆ. ಯಾರು ಕೊಲೆ ಆಗಿದ್ದಾರೆ ಅವ್ರ ತಂದೆ ತಾಯಿಗಳಿಗೆ, ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ, ಕೊಲೆ ಆಗಿರೋರು, ಕೊಲೆ ಮಾಡಿರೋರು, ಜೈಲಿಗೆ ಹೋಗಿರೋರು, ಇವರೆಲ್ಲ ಪಾತ್ರಧಾರಿಗಳು. ಇವ್ರದ್ದು ಯಾರ್ದು ತಪ್ಪಿಲ್ಲ. ಸೂತ್ರಧಾರಿಗಳಿದ್ದಾರೆ, ಎಲ್ಲೂ ಕಾಣ್ತಾನೆ ಇಲ್ಲ. ಈ ಸೂತ್ರಧಾರಿಗಳನ್ನ ಹಿಡಿದು 2 ದಿವಸ ಜೈಲಲ್ಲಿ ಹಾಕಿದ್ರೆ ಇಡೀ ಕರ್ನಾಟಕ ಶಾಂತಿ ಆಗಿಬಿಡುತ್ತೆ. ಮೊದಲು ಕರಾವಳಿ ಶಾಂತಿ ಆಗುತ್ತೆ. ಇವ್ರಿಗಿಷ್ಟೆಲ್ಲ ಕಾಳಜಿ ಇದ್ದಿದ್ರೆ, ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಅವರ ಕಾರ್ಯಕರ್ತರ ಬಗ್ಗೆ ಕಾಳಜಿ ಇದ್ದಿದ್ರೆ 2016 ಮಾರ್ಚ್ 21 ಬಿಜೆಪಿಯ ಬೂತ್ ಮಟ್ಟದ ಕಾರ್ಯಕರ್ತ ವಿನಾಯಕ ಬಾಳಿಗನ ಕೊಲೆ ಆಗುತ್ತೆ. ವಿನಾಯಕ ಬಾಳಿಗನ ಕೊಲೆ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ನಮೋ ಬ್ರಿಗೇಡ್ನ ಅಧ್ಯಕ್ಷ ನಮೋ ನರೇಶ್ ಚೆನ್ನೈ. ಕೊಲೆ ಮಾಡಿದ ಹುಡುಗರೆಲ್ಲ ಹಿಂದುಳಿದ ವರ್ಗದವರು. ಈಗ ವಿನಾಯಕ ಬಾಳಿಗ ಒಬ್ಬ ಬಿಜೆಪಿಯ ಬೂತ್ ಮಟ್ಟದ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ. ಒಂದೇ ಒಂದು ಕ್ರಿಮಿನಲ್ ಕೇಸ್ ಇಲ್ಲ ಅವ್ರ ಮೇಲೆ. ಅವನ ಕೊಲೆ ಮಾಡಿರೋದು ಯಾರು? ನಮೋ ಬ್ರಿಗೇಡ್ನ ಅಧ್ಯಕ್ಷ, ಅವ್ರ ಹೆಸರು ನರೇಶ್ ಚೆನ್ನೈ ಅಂತ ಹೇಳಿ. ಇವತ್ತು ಸಹ ಬೈಲಲ್ಲಿ ಹೊರಗಡೆ ಇದ್ದಾರೆ. ಪಾಪ ವಿನಾಯಕ್ ಬಾಳಿಗ ಅವರ ಇಡೀ ಕುಟುಂಬ ಇನ್ನೂ RSS ಬಿಜೆಪಿಲಿದೆ. ನಾನು ಮಂಗಳೂರಿಗೆ ಹೋದಾಗ ನನ್ನನ್ನು ಬಂದು ಭೇಟಿ ಮಾಡಿದೆ, ಸರ್ ನ್ಯಾಯ ಕೊಡಿಸಿ ಅಂತ ಹೇಳಿ. ಅವ್ರ ಅಕ್ಕ ತಂಗಿದರೆಲ್ಲ 2016 ಅಂದ್ರೆ 9 ವರ್ಷ ಆಯ್ತು, ಇನ್ನೂ ತನಿಖೆ ಆಗ್ತಾ ಇಲ್ಲ. ಅಲ್ಲಿ ಹಿಂದುಳಿದ ವರ್ಗದ ಹುಡುಗರೇ ಎಲ್ಲ ಜೈಲಿಗೆ ಹೋಗಿರೋದು. ಅದನ್ನ ನೋಡಿ, ಶಿವು, ಶ್ರೀಕಾಂತ್, ವಿನೀತ್ ಪೂಜಾರಿ, ನಿತೇಶ್ ದೇವಾಡಿಗ ಎಲ್ಲ ಹಿಂದುಳಿದ ವರ್ಗದವರು. ಇವರು ಫುಡ್ ಸೋಲ್ಜರ್ ಅಂತಾರೆ ನೋಡಿ. ಇವ್ರನ್ನ ಉಪಯೋಗಿಸ್ಕೊಂಡು ಒಂದು ರೀತಿಯ ಅವರ ಸ್ವಾರ್ಥಕ್ಕೋಸ್ಕರ ಇವ್ರನ್ನ ಬಳಸ್ಕೊಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೂತ್ರಧಾರಿಗಳು ಯಾರೂ ಸಹ ಜೈಲಿಗೆ ಹೋಗಲ್ಲ, ಪಾತ್ರಧಾರಿಗಳನ್ನೆಲ್ಲ ಜೈಲಿಗೆ ಕಳಿಸ್ತಾರೆ. ಆ ಥರ ಆಗೋದಿದ್ರೆ ಈಗ ಸುಪ್ರೀಂ ಕೋರ್ಟ್ ಇಂದ ಬಹಳ ಸ್ಪಷ್ಟವಾಗಿ ನಿರ್ದೇಶನ ಇದೆ, ಯಾರು
ಪ್ರಚೋದನಕಾರಿ ಭಾಷಣ ಮಾಡ್ತಾರೆ, ಅವ್ರನ್ನ FIR ಮಾಡಬೇಕು ಅಂತ ಹೇಳಿ. ದುರಂತ ಏನು ಅಂದ್ರೆ ಹೈಕೋರ್ಟಲ್ಲಿ ಅವ್ರಿಗೆ ತತ್ಕ್ಷಣ ಬೇಲ್ ಸಿಗುತ್ತೆ, ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಬಾರ್ದು ಅಂತ. ಆದ್ರೆ ನಾವು ಈ ಕೇಸ್ನ ಸುಪ್ರೀಂ ಕೋರ್ಟ್ವರೆಗೂ ತೆಗೆದುಕೊಂಡು ಹೋಗ್ತೀವಿ. ಸುಪ್ರೀಂ ಕೋರ್ಟ್ ವಿರುದ್ಧ ಬಂದಾಗ ನಾವು ಸುಪ್ರೀಂ ಕೋರ್ಟ್ ಅಲ್ಲೇ ಕೇಳಬೇಕಾಗುತ್ತೆ. ಅದ್ರ ಜೊತೆಗೆ ಯಾರು ಯಾವ ತನಿಖೆ ಮಾಡ್ತಾ ಇದ್ದಾರೆ ನೋಡಿ, NIA ತನಿಖೆ ಮಾಡ್ತಕ್ಕಂಥ ಮನುಷ್ಯ ಕೇವಲ ಅವರು ಫಾಜಿಲ್ ಕೊಲೆಯಲ್ಲಿ ಅಪರಾಧಿ. ಅದು ಬಿಟ್ಟರೆ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಅಪರಾಧಗಳು ಹಿಂದೂಗಳ ಮೇಲೆ. ಒಬ್ಬನ ಹೆಸರು ಕೀರ್ತಿ, ಆ ಹುಡುಗ ಕೀರ್ತಿ ಅಂತ ಹೇಳಿ ಹುಡುಗ, ದಲಿತರ ಹುಡುಗ, ಅವನ್ ಕೊಲೆ, ಆ ಕೇಸಲ್ಲೂ ಕೂಡ ಇವರಿದ್ದಾರೆ. ಅದನ್ನ ಇವ್ರು NIA ತನಿಖೆ ಮಾಡ್ತಾರ. ಅದಲ್ಲದೆ ಬಾಕಿ ಎಲ್ಲ ಪ್ರಕರಣಗಳು, ಅದೊಂದು ನೌಶಾದ್ ಅಂತ ಹೇಳಿ, ಅದು ಬಿಟ್ಟರೆ ಇದು ಫಾಜಿಲ್ ಪ್ರಕರಣ ಇರ್ಬೋದು, ಬಾಕಿದೆಲ್ಲ ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರಗಳು. NIA ಮಾಡೋದು ಅಂದರೆ ಯಾವ ಮಟ್ಟಕ್ಕೆ ಇವರು ಸ್ವಾರ್ಥಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅಂತ ನೋಡಿ. ಅದಲ್ಲದೆ ಇದೆಲ್ಲ ಪ್ರತಿಕಾರದ ಕೊಲೆ, ಅವ್ರು ಮಾಡಿದ್ದಾರೆ ನಾವು ಮಾಡಬೇಕು ಅಂತ ಹೇಳಿ. ಆದರೆ ಎಲ್ಲ ಕೊಲೆಗಳು ಆಗಿರ್ತಕ್ಕಂಥದ್ದನ್ನ ಇವರು NIA ಮಾಡ್ತಾರ? ಯಾಕಂದ್ರೆ NIA ಮಾಡಲಿಕ್ಕೆ ಸನ್ಮಾನ್ಯ ಕೇಂದ್ರದ ಗೃಹ ಸಚಿವರು ಅಪ್ಪಣೆ ಕೊಡಬೇಕು. ಕೇಂದ್ರದ ಗೃಹ ಸಚಿವರನ್ನ ಸುಪ್ರೀಂ ಕೋರ್ಟು ಗಡಿಪಾರು ಮಾಡಿತ್ತು 2 ವರ್ಷ, ನೀವು ಗುಜರಾತ್ ಒಳಗಡೆ ಹೋಗಂಗಿಲ್ಲ ಅಂತ ಹೇಳಿ ಫೇಕ್ ಎನ್ಕೌಂಟರ್ ಕೇಸಲ್ಲಿ ಅಮಿತ್ ಶಾ ಅವ್ರ ಮೇಲೆ ಕೇಸ್ ಹಾಕಿದ್ರು. ಇವರು ನಮ್ಮ ರಾಜ್ಯದ NIA ಮಾಡೋದು. ಅದರಲ್ಲಿ ಕೆಲವು RSS ನಾಯಕ ಹೇಳಿದ್ರು, ಫಾಜಿಲ್ ಮೇಲೆ ಇದು ಫಾಜಿಲ್ ಕೊಲೆಯಲ್ಲಿ ಸುಹಾಸ್ ಶೆಟ್ಟಿ ಹಸ್ತಕ್ಷೇಪ ಇಲ್ಲ ಅಂತ. ಆಗ ಚಾರ್ಜ್ ಶೀಟ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರವೇ, ರೌಡಿ ಶೀಟರ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರವೇ. ಭಾರತೀಯ ಜನತಾ ಪಾರ್ಟಿಯವರೇ ರೌಡಿ ಮೋರ್ಚಾ ಮಾಡಿ ಅದರಲ್ಲಿ ರೌಡಿ ಸದಸ್ಯರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಇದೆಯಲ್ಲ, ಜನಸಾಮಾನ್ಯರಿಗೆ ಕೆಲಸ ಕೊಡ್ಲಿಕ್ಕೆ, ರಕ್ಷಣೆ ಕೊಡ್ಲಿಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಆದ್ರಿಂದ ಇದು ಕೇವಲ ರಾಜಕೀಯ ಪ್ರೇರಿತ, ಅದಲ್ಲದೆ ಕೋಮುವಾದ ಪ್ರೇರಿತವಾದಂಥ ಈ ಒಂದು ತನಿಖೆ ತಕ್ಷಣ ನಿಲ್ಲಬೇಕು. ಕರ್ನಾಟಕ ರಾಜ್ಯದ ಪೊಲೀಸರು ಬಾಂಬೆ, ದೆಹಲಿ ಬಿಟ್ಟರೆ 3ನೇ ಸ್ಥಾನದಲ್ಲಿ ಅತ್ಯಂತ ದಕ್ಷ ಅಧಿಕಾರಿಗಳು ಇರ್ತಕ್ಕಂಥದ್ದು, ದಕ್ಷ ಪೊಲೀಸ್ ಆಡಳಿತ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಅಂತ ನಮಗೆಲ್ಲ ಹೆಮ್ಮೆ ಇದೆ. ಈ ರೀತಿ ಮಾಡಿಕೊಂಡು ಬರೀ ಕ್ರಿಮಿನಲ್ಗಳಿಗೆಲ್ಲ ಇವರು NIA ರಕ್ಷಣೆ ಕೊಟ್ಕೊಂಡು ಹೋದರೆ ಕರ್ನಾಟಕ ರಾಜ್ಯವನ್ನ ಪುನಃ UP ಬಿಹಾರ್ ಮಾಡೋದ್ರಲ್ಲಿ ಅದರಲ್ಲಿ ಏನು ಸಂಶಯ ಬೇಕಾಗಿಲ್ಲ. ಆದ್ರಿಂದ ಇದು ಪೂರ್ಣವಾಗಿ ಕೋಮು ಆಧಾರದ ಮೇಲೆ ಕೋಮುವಾದವನ್ನು ಇನ್ನೂ ಹೆಚ್ಚು ವೈಭವೀಕರಿಸಿ ಹೆಚ್ಚಿನ ಅಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡ್ತಕ್ಕಂಥ ಒಂದು ದೊಡ್ಡ ಹುನ್ನಾರ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಈಗ ರಹೀಂ ಕೊಲೆ ಆಯಿತು. ಆ ರಹೀಂ ಹುಡುಗ ಸಮಾಜ ಸೇವಕಾರಿ, ಪರೋಪಕಾರಿ, ಎಲ್ಲ ಧರ್ಮದವ್ರಿಗೂ ಸಹ ಅವನು ಪಿಕಪ್ ವ್ಯಾನ್ ಇಟ್ಕೊಂಡಿದ್ದಾನೆ. ಯಾರಾದರೂ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ರಾತ್ರಿ 2 ಗಂಟೆ 3 ಗಂಟೆಗೂ ಅವ್ರ ಆಸ್ಪತ್ರೆನಲ್ಲಿ ಕರ್ಕೊಂಡು ಹೋಗ್ತಾನೆ. ಯಾರು ಕೊಲೆ ಮಾಡಿದ ನೋಡಿ, ದೀಪಕ್ ಅಂತ ಹೇಳಿ ಸ್ನೇಹಿತ, ರಹೀಮ್ನ ಸ್ನೇಹಿತ, ಅವರ ತಂದೆ ಹಾಸ್ಪಿಟಲ್ ಇದ್ದಾಗ ಇದೇ ಮುಸ್ಲಿಂ ರಹೀಂ ಹುಡುಗ ಹೋಗಿ ರಕ್ತ ಕೊಟ್ಟಿದ್ದಾನೆ. ಅಲ್ಲಿ ನೋಡಿದಾಗ ಅವನ್ನ ಇವರು ಪ್ರತೀಕಾರ ತಗೋಬೇಕಲ್ಲ. ಸುಹಾಸ್ ಶೆಟ್ಟಿ ಕೊಲೆ ಆದ್ಮೇಲೆ ಇಡೀ ದಕ್ಷಿಣ ಕರಾವಳಿನಲ್ಲಿ ಮಾತುಕತೆ ಇನ್ನೊಂದು ಬೀಳುತ್ತೆ ಹಣ ಅಂತ. ಪೊಲೀಸವರು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೆ ಯಾರೂ ಸಿಕ್ಕಿಲ್ಲ ಅಂತೇಳಿ ಸಾಫ್ಟ್ ಟಾರ್ಗೆಟ್. 2 ಗಂಟೆಗೆ ಫೋನ್ ಮಾಡಿ, ಬಾಪ ನಂಗೆ ಅರ್ಜೆಂಟ್ ಮರಳಬೇಕು ಅಂತ ಹೇಳಿ ಅವ್ರ ತಾಯಿ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ತಾಯಿನ ಬಾಗಿಲು ಒಳಗಡೆ ಹಾಕ್ಬಿಟ್ಟು ಅವ್ರು ಮುಂದೆ ಹೊಡಿತಾರೆ ಅಂತ ಹೇಳಿದ್ರೆ ಒಂದೇ ಒಂದು ಕ್ರಿಮಿನಲ್ ಕೇಸ್ ಇಲ್ಲ ರೈನ್ ಮೇಲೆ. ಇದು ಯಾವ ಮಟ್ಟಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಅಲ್ಲಿ ದಕ್ಷಿಣ ಕನ್ನಡದಲ್ಲೂ ಹೇಳಿದೆ, ಮಣಿಪುರ ಈ ಉತ್ತರ ಪ್ರದೇಶ ಆಗಕ್ಕೆ ನಾವು ದಕ್ಷಿಣ ಕನ್ನಡ ಕರಾವಳಿನ ಬಿಡಲಿಕ್ಕೆ ತಯಾರಿಲ್ಲ. ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರ ಬಗ್ಗೆ ನನಗೆ ಹೆಮ್ಮೆ ಇದೆ. ಅವರು ತನಿಖೆ ಮಾಡೋದೇ ಸಾಕಾಗಿದೆ. NIA ಮಾಡಬೇಕಾಗಿರೋದು ಭಯೋತ್ಪಾದಕರ ವಿಚಾರಗಳಿದ್ದಾಗ ಮಾತ್ರ. ರಾಷ್ಟ್ರದ ಗಡಿಯಲ್ಲಿ ಭಯೋತ್ಪಾದನೆ ಇದ್ದಾಗ ಅಥವಾ ಯಾರಾದರೂ ರಾಷ್ಟ್ರದ್ರೋಹ ಕೆಲಸ ಮಾಡುವಾಗ NIA ಅವರು ತನಿಖೆ ಮಾಡಬೇಕು. ಇವರು ರಾಜಕಾರಣಿಗಳ ಮೇಲೂ NIA, ರೌಡಿಗಳ ಮೇಲೂ ವಿಚಾರ ಬಂದಾಗಲೂ NIA, ಇವರು ರಾಜಕೀಯ ಸ್ವಾರ್ಥಕ್ಕೋಸ್ಕರ NIA ದುರ್ಬಳಕೆ ಮಾಡ್ತಾ ಇದ್ದಾರೆ. ಇದು ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಬೀಳ್ತಾರೆ. ನಾಳೆ ದಿನ ಯಾರ್ಯಾರು ಕೊಲೆ ಮಾಡಿರ್ತಾರೆ, ಕ್ರಿಮಿನಲ್ ರೆಕಾರ್ಡ್ ಇರೋರು, ಅವ್ರಿಗೆಲ್ಲ NIA ತನಿಖೆ ಮಾಡಿಸ್ಕೊಂಡು ಹೋದ್ರೆ ಅದಕ್ಕೆ ಗೌರವ ಏನಿರುತ್ತೆ? ಸ್ಥಳೀಯವಾಗಿರ್ತಕ್ಕಂಥ ಗೃಹ ಸಚಿವರಾದ ಗೃಹ ಇಲಾಖೆಗೆ ಏನು ಗೌರವ ಬಂದಂಗಾಗಿದೆ?
ಈಗ ಸತ್ಯಾಸತ್ಯ ಬರಬೇಕಾದ್ರೆ ಇಷ್ಟು ದಿವಸ ಏನು ಮಾಡ್ತಾ ಇದ್ರಂತ, ಅದಕ್ಕೆ ವಿನಾಯಕ ಬಾಳಿಯನ್ನ ನಾವು ವಿಚಾರ ಹೇಳಿದ್ದು. ನಮೋ ಬ್ರಿಗೇಡ್ನ ಅಧ್ಯಕ್ಷ ನರೇಶ್ ಶೆಣೈನ ಯಾಕೆ ಹೊರಗಡೆ ಬಿಟ್ಟಿದ್ದಾರೆ ಅದನ್ನ ಮೊದಲು NIA ತನಿಖೆ ಮಾಡಲಿ. ವಿನಾಯಕ ಬಾಳಿಗ ಬಿಜೆಪಿಯ ಬೂತ್ ಮಟ್ಟದ ಕಾರ್ಯಕರ್ತ, ಅದನ್ನ ತನಿಖೆ ಮಾಡ್ಬಿಟ್ಟು ಆಮೇಲೆ ಬೇರೆಯವ್ರು ತನಿಖೆ ಮಾಡಲಿ. ಸ್ವತಃ ಇವ್ರ ಸರ್ಕಾರ ಇದ್ರೂ 5 ವರ್ಷ ಅವ್ರಿಗೆ ಏನು ನ್ಯಾಯ ಸಿಕ್ಕಲಿಲ್ಲ. ಅವರು ಎಲ್ಲ ಬಾಗಿಲಲ್ಲೂ ಓಡಾಡ್ತಾ ಇದ್ದಾರೆ, ಎಲ್ಲೂ ಸಹ ನ್ಯಾಯ ಸಿಗ್ತಾ ಇಲ್ಲ. ಕೋರ್ಟಲ್ಲಿ ಇದೆ. ಈಗ ಕೋರ್ಟಲ್ಲೂ ಕೂಡ ಕೆಲವು ಸಂಘಿಗಳಿರೋದ್ರಿಂದ ಭಾರಿ ಕಷ್ಟ ಆಗ್ತಾ ಇದೆ. ಈಗ PFI ಇದೆಯೋ ಇನ್ನೊಂದು SFI ಅದು ಬೇರೆ ಪ್ರಶ್ನೆ. ಇದು NI ತನಿಖೆ ಮಾಡ್ತಕ್ಕಂಥ ಪ್ರಕರಣ ಅಂತ ಯೋಚನೆ ಮಾಡಬೇಕು. ರಾಜ್ಯ ಸರ್ಕಾರ ತನಿಖೆ ಮಾಡುವಾಗ ಅವ್ರ ಮೇಲೆ 2 ಕೊಲೆ ಆಪಾದನೆ ಇರುವಾಗ ರಾಜ್ಯ ಸರ್ಕಾರ ಅವ್ರನ್ನ ಮೊದಲನೇ ಬಂಧಿಸಬೇಕಾಗಿತ್ತು. ಅಟ್ಲೀಸ್ಟ್ ಅವ್ರ ತಂದೆ ತಾಯಿಗಳನ್ನ ನೋಡ್ಕೊಳಕ್ಕಾದ್ರೂ ಇರೋರು. ಈಗ ಈ ಹುಡುಗರು ವಿನಯ್ ಬಾಳಿಕ ಕೊಲೆ ಇರ್ತಕ್ಕಂಥವ್ರೆಲ್ಲ ಜೈಲಲ್ಲಿ ಇದ್ದಾರೆ, ಅವ್ರ ತಂದೆ ತಾಯಿಗಳು ರಸ್ತೆಗೆ ಬಂದ್ಬಿಟ್ಟಿದ್ದಾರೆ. ಆದ್ರಿಂದ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ನಾವು ಯಾವುದೇ ಪಕ್ಷದವರು ಕೊಲೆ ಆದರೆ ನಾವು ಹೋಗಿ ನೋಡಿದ್ವಿ. ಅದು ಪ್ರವೀಣ್ ನೆಟ್ಟಾರ್ ಇರ್ಬೋದು, ಪ್ರವೀಣ್ ಪೂಜಾರಿ ಇರ್ಬೋದು, ಎಲ್ಲ ಬಿಜೆಪಿ ಮಂಡಲ ಅಧ್ಯಕ್ಷ ಕೊಲೆ ಆದಾಗ ಅಲ್ಲೂ ಹೋಗಿ ನೋಡಿದ್ದೀವಿ. ಅವ್ರು ಕೊಲೆ ಮಾಡಿದ್ದು ಯಾರು? ಹಿಂದೂ ಜಾಗರಣ ವೇದಿಕೆ. ಅದು NIA ತನಿಖೆ ಮಾಡಿ. ಪ್ರವೀಣ್ ನೆಟ್ಟಾರ್ ಅನ್ನೋ ಹುಡುಗ ಭಾರತೀಯ ಜನತಾ ಪಾರ್ಟಿಯ ಮಂಡಲ ಅಧ್ಯಕ್ಷ. ಇದರಲ್ಲಿ ಅವ್ರನ್ನೂ ಹೋಗಿ ತನಿಖೆ ಮಾಡಲಿ, ಬೇಡ ಅಂತ ಹೇಳೋದಿಲ್ಲ. ಅದ್ರಲ್ಲಿ ಕೊಲೆ ಮಾಡಿದ್ದು ಹಿಂದೂ ಜಾಗರಣ ಸಮಿತಿಯವರು ಮಂದರ್ತಿಯಲ್ಲಿ. ಸೊ ಅದು ಬಿಟ್ಟುಬಿಟ್ಟು ಇಲ್ಲಿ ಪ್ರತೀಕಾರದಲ್ಲಿ ಒಬ್ಬೊಬ್ಬರೂ ಸಹ ಪ್ರತೀಕಾರದ ಹೇಳಿಕೆಗಳು ಕೊಡ್ತಾ ಇದ್ದಾರೆ. 140 ಇದ್ರೆ 144 ಇದ್ರೂ ಕೂಡ ಪ್ರತಿಬಂಧ ಆಜ್ಞೆ ಕೂಡ ಇದ್ರೂ ಸಹ ಅಲ್ಲೋಗಿ ಭಾಷಣ ಮಾಡ್ತಾ ಇದ್ದಾರೆ. ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಅಲ್ಲೋಗಿ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ. ಪತ್ರಿಕಾ ಹೇಳಿಕೆ, ಪುತ್ತೂರಲ್ಲಿ ಒಬ್ಬರು ಪತ್ರಿಕಾ ಹೇಳಿಕೆ ಕೊಡ್ತಾರೆ, ನಾವು ಪ್ರತೀಕಾರ ತೀರಿಸ್ತೀವಿ ಅಂತ ಹೇಳಿ. ಆದರೆ ಕಾನೂನು ಯಾರಿಗೂ ಇಲ್ವ? ಕಾನೂನು ಎಲ್ರಿಗೂ ಒಂದೇ. ಈ ದೇಶದಲ್ಲಿ ಎಲ್ಲ ಧರ್ಮದವ್ರಿಗೆ, ಎಲ್ಲ ಜಾತಿಯವ್ರಿಗೆ, ಎಲ್ಲ ಭಾಷೆಯವ್ರಿಗೆ ಕಾನೂನು ಒಂದೇ. ಆ ಸಂವಿಧಾನದ ಚೌಕಟ್ಟಿನಲ್ಲಿ, ನಮ್ಮ IPC ಚೌಕಟ್ಟಿನಲ್ಲಿ ತನಿಖೆ ಆಗಬೇಕು, ವಿಚಾರಣೆ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಸದ್ಯದಲ್ಲಿ ತಕ್ಷಣವೇ ಸರ್ವಧರ್ಮ ಸಭೆ ನಡಿಬೇಕಾಗುತ್ತೆ ಕರಾವಳಿ ಪ್ರದೇಶದಲ್ಲಿ. ಎಲ್ಲ ಧರ್ಮದ ಗುರುಗಳು ಸೇರಿ ಶಾಂತಿ ನೆಲೆಸಲಿಕ್ಕೆ ಒಂದು ಅಪೀಲ್ ಮಾಡಬೇಕಾಗುತ್ತೆ. ಶಾಂತಿ ನೆಲೆಸಿದ ನಂತರ ಎಲ್ರಿಗೂ ಸ್ವಲ್ಪ ಜಾಗೃತಿ ಮೂಡಿಸ್ಬೇಕಾಗತ್ತೆ. ಇದರಿಂದ ಕುಂಠಿತ ಆಗೋದು ದಕ್ಷಿಣ ಕನ್ನಡ ಅಭಿವೃದ್ಧಿ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಕೆಲವರ ಕೆಂಗಣ್ಣಿಗೆ ಬಿದ್ದಿದೆ. ಬೆಂಗಳೂರು ನಗರ ಬಿಟ್ಟರೆ ಅತಿ ಹೆಚ್ಚಿನ ತೆರಿಗೆ ಅಥವಾ ಟ್ಯಾಕ್ಸ್ ಕೊಡೋದು ದಕ್ಷಿಣ ಕನ್ನಡ ಜಿಲ್ಲೆ. ಕೆಲವ್ರಿಗೆ ಅದರ ಮೇಲೆ ಕಣ್ಣು ಬಿದ್ದಿದೆ. ಇದನ್ನೆಲ್ಲ ಹಾಳು ಮಾಡಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿ ಕೆಲವರು ಹುನ್ನಾರ ನಡೆಸ್ತಾ ಇದ್ದಾರೆ. ಅದನ್ನು ನಿಲ್ಲಿಸಬೇಕಾದ್ರೆ ಸರ್ವಧರ್ಮ ಸಭೆ ಮಾಡಿ ಅವರಲ್ಲಿ ನಾವು ಕೇಳ್ಕೊಳ್ಬೇಕಾಗತ್ತೆ, ಸ್ವಲ್ಪ ಶಾಂತಿ ನೆಲೆಸಲಿಕ್ಕೆ ನೀವು ಅವರವರ ಅನುಯಾಯಿಗಳಿಗೆ ಅಪೀಲ್ ಮಾಡಿ.